ನೋಡ್ತಾ ಇದ್ರ ಗುಡ್ ಮಾರ್ನಿಂಗ್ ಶೋನಲ್ಲಿ ಮ್ಯಾಚ್ ಪಾಯಿಂಟ್. ಕ್ರೀಡಾ ಲೋಕದಲ್ಲಿ ಚೆಸ್ ತನ್ನದೇ ಆದ ಸ್ಥಾನವನ್ನು ಸಂಪಾದಿಸಿದೆ. ಅದರಲ್ಲೂ ಭಾರತದ ವಿಶ್ವನಾಥನ್ ಆನಂದ್ ವಿಶ್ವ ಚಾಂಪಿಯನ್ ಅನ್ನೋದು ಎಲ್ರಿಗೂ ಗೊತ್ತಿದೆ. ಹೀಗಾಗಿ ದೇಶದಲ್ಲಿ ಚೆಸ್ ಕ್ರೀಡೆಯನ್ನು ಬೆಳೆಸುವಲ್ಲಿ ಹಲವರು ಶ್ರಮಿಸ್ತಿದ್ದಾರೆ. ಹಾಗೆ ನಮ್ಮ ರಾಜ್ಯದಲ್ಲೂ ಚೆಸ್ ಅಭಿವೃದ್ಧಿಗೆ ಶ್ರಮಿಸ್ತಾ ಇರೋರಲ್ಲಿ ವಸಂತ್ ಕೂಡ ಒಬ್ಬರು. 7 ವರ್ಷಗಳಿಂದ ಚೆಸ್ಗಾಗಿ ದುಡಿತಾ ಇರೋ ವಸಂತ್ ಬಗ್ಗೆ ಇವತ್ತು ನಿಮಗೆ ಮಾಹಿತಿ ನೀಡ್ತೀವಿ. ನಾವು ಚೆಸ್ ಆಟಗಾರರನ್ನ ನೋಡಿರ್ತೀವಿ, ಬೆನ್ನು ತಟ್ಟಿ ಅವರಿಗೆ ಪ್ರೋತ್ಸಾಹ ಕೊಡ್ತೀವಿ. ಆದ್ರೆ ಚೆಸ್ ಅಭಿವೃದ್ಧಿಗಾಗಿ ದುಡಿಯುವ ಹಿಂದಿನ ಕೈಗಳು ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ. ಇಂತಹ ಚೆಸ್ ಆಟಗಾರರ ಏಳಿಗೆಗಾಗಿ ಸತತ 7 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವವರಲ್ಲಿ ವಸಂತ್ ಕೂಡ ಒಬ್ರು. ಸದಾ ಗಂಭೀರವಾಗಿ ಕಾಣಿಸಿಕೊಳ್ಳುವ ವಸಂತ್ ಮೂಲತಃ ಮಂಗಳೂರಿನವರಾಗಿದ್ರೂ ಜೀವನ ಕಂಡುಕೊಂಡಿರುವುದು ಬೆಂಗಳೂರಿನಲ್ಲಿ. ಚೆಸ್ ಆಟವನ್ನ ಹವ್ಯಾಸವಾಗಿ ಬೆಳೆಸಿಕೊಂಡ ವಸಂತ್ ಇಂದು ಇದೇ ಕ್ರೀಡೆಯ ಅಭಿವೃದ್ಧಿಗೆ ಬೆನ್ನು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದ ಟೂರ್ನಿಗಳಲ್ಲಿ ತೀರ್ಪುದಾರರಾಗಿ ಕೆಲಸ ಮಾಡಿದ್ದಲ್ಲದೆ ಮಾಧ್ಯಮ ಹಾಗೂ ಆಟಗಾರರ ನಡುವಿನ ಸಂಪರ್ಕಾಧಿಕಾರಿಯಾಗಿಯೂ ಕಾರ್ಯನಿರ್ವಹಿಸಿದ್ದಾರೆ. ಈ ಮೂಲಕ ರಾಜ್ಯದ ಚೆಸ್ ಕ್ರೀಡಾಪಟುಗಳ ಬೆನ್ನೆಲುಬಾಗಿ ನಿಂತಿದ್ದಾರೆ. ನಮ್ಮ ರಾಜ್ಯದಲ್ಲಿ ಒಟ್ಟು 6,000 ಜನದಷ್ಟು ಜನ ಆಟ ಆಡ್ತಾ ಇದ್ರಷ್ಟೇ. ಅದು ಯಾವಾಗ 2 ವರ್ಷದ ಹಿಂದೆ. ಇವಾಗ ನಮ್ಮ ರಾಜ್ಯದಲ್ಲಿ ಒಟ್ಟು ಆಲ್ ಇಂಡಿಯಾ ಚೆಸ್ ಫೆಡರೇಷನಲ್ಲಿ ರಿಜಿಸ್ಟರ್ ಆಗಿರೋರ ಸಂಖ್ಯೆ 9,000ಕ್ಕಿಂತ ದಾಟಿದೆ. 6 ವರ್ಷಗಳ ಹಿಂದೆ ನಮ್ಮ ದೇಶದಲ್ಲಿ ಒಟ್ಟು ಇದ್ದದ್ದೇ 13,000 ಜನ 6 ವರ್ಷಗಳ ಹಿಂದೆ. ಇವಾಗ 31,000 ಜನ ರಿಜಿಸ್ಟರ್ಡ್ ಪ್ಲೇಯರ್ ಆಗಿದ್ದಾರೆ. ಇದಿಟ್ಟು ನೋಡಿದರೆ ಕರ್ನಾಟಕದಲ್ಲಿ ಇತ್ತೀಚೆಗೆ ಬಹಳ ಚೆನ್ನಾಗಿ ಚೆಸ್ ಬೆಳೀತಾ ಇದೆ. ಇನ್ನು ವಸಂತ್ ಈವರೆಗೂ ಸಾಕಷ್ಟು ಸ್ಥಳೀಯ ಟೂರ್ನಿಗಳಲ್ಲದೆ ಏಷ್ಯಾದಲ್ಲಿ ನಡೆದ 7 ಅಂತಾರಾಷ್ಟ್ರೀಯ ಟೂರ್ನಿಗಳಲ್ಲಿ ತೀರ್ಪುದಾರರಾಗಿ ಕಾರ್ಯನಿರ್ವಹಿಸಿದ್ದಾರೆ. ರಾಷ್ಟ್ರೀಯ ಏರೋಸ್ಪೇಸ್ ಲ್ಯಾಬೊರೇಟರೀಸ್ನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರೂ ಚೆಸ್ ಮೇಲಿನ ಒಲವನ್ನ ಮಾತ್ರ ಇನ್ನೂ ಬಿಟ್ಟಿಲ್ಲ. ರಾಜ್ಯದ ಯಾವುದೇ ಮೂಲೆಗಳಲ್ಲೂ ಟೂರ್ನಿಗಳು ನಡೆದರೆ ವಸಂತ್ ಅಲ್ಲಿ ಹಾಜರಿರುತ್ತಾರೆ. ಯಶಸ್ವಿಯಾಗಿ ಟೂರ್ನಿಗಳನ್ನ ಆಯೋಜಿಸುತ್ತಾರೆ. ಹೀಗಾಗಿಯೇ ಇವರ ಸಹಾಯದಿಂದ ಸಾಕಷ್ಟು ಮಂದಿ ಚೆಸ್ ಕ್ರೀಡೆಯಲ್ಲಿ ತೊಡಗಿ ಹಲವು ಸಾಧನೆಗಳನ್ನು ಮಾಡಿದ್ದಾರೆ. ವಸಂತ್ ಸರ್ ತುಂಬ ಹೆಲ್ಪ್ ಮಾಡ್ತಾರೆ. ತುಂಬ ಟೂರ್ನಮೆಂಟ್ಸಲ್ಲೆಲ್ಲ ಹೆಲ್ಪ್ ಮಾಡ್ತಾಯಿದ್ರು. ಇವಾಗ ಅಚೀವ್ ಮಾಡಿದ್ದೀನಿ, ತುಂಬ ಹೆಲ್ಪ್ ಮಾಡ್ತಾರೆ. ನಾನು ಅಂಡರ್ 13 ಥರ್ಡ್ ಬರೋಕ್ಕೆ ಅವರೇ ಕಾರಣ. ವಸಂತ್ ಸರ್ ತುಂಬ ಹೆಲ್ಪ್ ಮಾಡ್ತಾರೆ. ಅಚೀವ್ಮೆಂಟ್ಸ್ ಎಲ್ಲ ಆದರೆ ತುಂಬ ಎನ್ಕರೇಜ್ ಮಾಡ್ತಾರೆ. ಒಟ್ಟಾರೆ ತೆರೆಮರೆಯಲ್ಲೇ ರಾಜ್ಯದ ಚೆಸ್ ಕ್ರೀಡೆ ವಿಭಾಗವನ್ನ ಉತ್ತುಂಗ ಸ್ಥಾನಕ್ಕೆ ಕರೆದೊಯ್ಯುತ್ತಿರುವ ವಸಂತ್ ಕೆಲಸವನ್ನ ಮೆಚ್ಚಲೇಬೇಕು. ಅಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದ ಟೂರ್ನಿಗಳಲ್ಲಿ ತೀರ್ಪುದಾರರಾಗಿಯೂ ಕಾಣಿಸಿಕೊಳ್ತಾ ಇರೋದು ಹೆಮ್ಮೆಯ ವಿಚಾರವೇ. ಸದ್ಯಕ್ಕೆ 7 ವರ್ಷಗಳನ್ನ ಪೂರೈಸಿರುವ ವಸಂತ್ರ ಈ ಕಾರ್ಯ ಮತ್ತಷ್ಟು ವಸಂತ ಹರಿದು ಬರಲಿ ಅನ್ನೋದೇ ನಮ್ಮ ಆಶಯ. ಬೆಂಗಳೂರಿನಿಂದ ಕ್ಯಾಮರಾಮನ್ ಮೂರ್ತಿ ಜೊತೆ ಮುಕುಂದ್, ಸುವರ್ಣ ನ್ಯೂಸ್.